ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯರನ್ನ ವಂದಿಸ್ತೇವೆ. ನೀವೆಂದು ನಮ್ಮ ಚಾನೆಲ್ ಅನ್ನು ಮೊದಲನೇ ಬಾರಿ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ. ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿದ್ದೀರಿ ಎಂಬುದಾಗಿ ಅದನ್ನು ನೆನೆಸಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬಲವಾಗಿಯೂ ಜೀವವಾಗಿಯೂ ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಅದರಿಂದ ಎಷ್ಟರ ಮಟ್ಟಿಗೆ ನಾವು ದೇವರ ವಾಕ್ಯನ ಕೇಳ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಜೀವಿತದಲ್ಲಿ ಅದು ಕಾರ್ಯ ಸಾಧಕವಾಗಿ ನಮ್ಮನ್ನು ನಡೆಸುವಂಥದ್ದಾಗಿದೆ. ದೇವರ ವಾಕ್ಯ ಚೈತನ್ಯ ಉಳ್ಳದು, ನಮ್ಮೊಳಗಡೆ ಬಂದು ನಮ್ಮನ್ನು ಚೈತನ್ಯ ಸ್ವರೂಪರಾಗಿ ಮಾರ್ಪಡಿಸಿದೆ. ದೇವರ ವಾಕ್ಯ ಜೀವ ಉಳ್ಳದು, ನಮ್ಮೊಳಗಡೆ ಬಂದಾಗ ಜೀವವನ್ನು ಉಂಟು ಮಾಡ್ತದೆ. ದೇವರ ವಾಕ್ಯ ಪರಿಶುದ್ಧವಾದುದು, ನಮ್ಮೊಳಗಡೆ ಅದು ಬರುವಾಗಲೇ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾರ್ಪಡಿಸಿದೆ. ದೇವರ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮವಾದದ್ದು, ಬೇಕಾದದ್ದನ್ನು ಇಟ್ಟು ಬೇಡದೇ ಇರುವಂಥದ್ದನ್ನು ಬೇರ್ಪಡಿಸುವಂಥದ್ದಾಗಿದೆ. ಆ ಜೀವವುಳ್ಳ ವಾಕ್ಯದ ಬಗ್ಗೆ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಹೇಳ್ತಾನೆ, ಹುಲ್ಲು ಒಣಗಿ ಹೋಗ್ತದೆ, ಉದುರಿ ಹೋಗ್ತದೆ, ಕರ್ತನ ಮಾತು ಸದಾಕಾಲ ಇರುವುದು. ಹಾಗಾದ್ರೆ ಸದಾಕಾಲ ಇರುವಂಥ ಯೇಸು ಸ್ವಾಮಿಯ ಮಾತುಗಳು ಹೃದಯದಲ್ಲಿ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ಆ ವಾಕ್ಯದ ಮೂಲಕ ದೇವರು ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡ್ಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ದಿನ ಯಾವ ವಿಷಯದಾಗಿ ನಮ್ಮ ಕುರಿತು ಮಾತಾಡ್ಲಿಕ್ಕಿದ್ದೀರೋ ಆ ವಿಷಯದ ಕುರಿತು ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ, ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧೀಕರಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ದಿನ ಮಾತಾಡುವ ಮಾತುಗಳನ್ನು ಕೈಗೊಂಡು ನಡೀಲಿಕ್ಕೆ ಬೇಕಾದ ಕೃಪೆಯನ್ನು ನಮಗೆ ಅನುಗ್ರಹಿಸಿರಿ ಎಂಬುದಾಗಿ ಕೂಡ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯಗಳನ್ನು ಕೇಳಲಿಕ್ಕಾಗಿ ನಮ್ಮನ್ನೇ ಸಮರ್ಪಿಸಿಕೊಡುವರಾಗಿದ್ದೇವೆ. ಮುಂದಿರುವ ಸಮಯ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಪ್ರಾರ್ಥನೆಯನ್ನ ಪ್ರತಿನಿತ್ಯವೂ ಯಾಕೆ ತಪ್ಪದೆ ಮಾಡಬೇಕು, ಅದರ ಪ್ರಯೋಜನಗಳೇನೆಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಮಾತಾಡ್ಲಿಕ್ಕಿದ್ದೇವೆ. ಅದನ್ನು ಧ್ಯಾನಿಸ್ಲಿಕ್ಕಾಗಿ ಮುಂದಿರುವ ಸಮಯ ನಾವು ಪ್ರಾರ್ಥನೆ ಪೂರ್ವಕವಾಗಿ ಮುಂದೆ ಹೋಗೋರಾಗಿರೋಣ. ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಯಾರೇ ನಮ್ಮ ಒಂದಿಗೆ ಕ್ರೈಸ್ತರಾದವರು ಮಾತಾಡೋದಾದ್ರೆ ನಾವು ಹೇಳೋದು ಅಥವಾ ನಾವು ಕೇಳೋದು ಒಂದೇ ವಿಷಯವಾಗಿರ್ತದೆ, ಪ್ರಾರ್ಥನೆ ಮಾಡಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಪ್ರಾರ್ಥನೆ ಸಂಬಂಧವಾಗಿ ಅನೇಕ ಮಾತುಗಳನ್ನು ನೀವು ಕೇಳ್ತಾನೆ ಇರ್ತೀರ. ಆ ಬೈಬಲಲ್ಲೂ ಕೂಡ ಪ್ರಾರ್ಥನೆ ಸಂಬಂಧವಾಗಿ ಅನೇಕ ಭಕ್ತರು ಪ್ರತಿನಿತ್ಯ ದೇವರ ಹತ್ರ ಪ್ರಾರ್ಥಿಸಿದ ಅನೇಕ ಭಕ್ತರನ್ನು ನಾವು ನೋಡ್ಬೋದು. ದಾನಿಯೇಲನು ದಿನಕ್ಕೆ 3 ಆವರ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದ್ದನು. ದಾವೀದನು ದಿನಕ್ಕೆ 7 ಆವರ್ತಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸಿದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಯಾಕೆ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯ ಪ್ರಯೋಜನಗಳೇನೆಂಬುದಾಗಿ ನಾವು ಧ್ಯಾನ ಮಾಡುವಾಗ ಒಂದನೇದಾಗಿರುವಂಥ ಪ್ರಾರ್ಥನೆಯ ಪ್ರಯೋಜನವನ್ನು ಅಥವಾ ಯಾಕೆ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕಂದ್ರೆ, ಒಂದನೇದಾಗಿರುವಂಥ ವಿಷಯ ದೇವರ ಮಾರ್ಗದರ್ಶನವನ್ನ ಹೊಂದಿಕೊಳ್ಳಿಕ್ಕಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಯಾಕೆ ಪ್ರಾರ್ಥನೆ ಮಾಡಬೇಕು ಪ್ರತಿನಿತ್ಯ ಅಂದ್ರೆ, ದೇವರ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕಾಗಿ. ನಮ್ಮ ಮಾರ್ಗದಲ್ಲೇ ನಾವು ಹೋಗೋದನ್ನ ಬಿಟ್ಟು ದೇವರ ಮಾರ್ಗವನ್ನ, ದೇವರ ಮಾರ್ಗದರ್ಶನವನ್ನ, ದೇವರ ಬಲವನ್ನ, ದೇವರ ಶಕ್ತಿಯನ್ನ ಆಶ್ರಯಿಸಿಕೊಂಡು ನಾವು ಮುಂದೆ ಹೋಗ್ಬೇಕಂದ್ರೆ ಅದು ಪ್ರಾರ್ಥನೆ ಮೂಲಕ ಮಾತ್ರವೇ ಸಾಧ್ಯವಾಗಿರ್ತದೆ. ಅದರಿಂದ ಮೊದಲನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕಾಗಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಪ್ರಯೋಜನದಲ್ಲಿ ಒಂದನೇದಾಗಿರುವಂಥದ್ದು ದೇವರ ಮಾರ್ಗದರ್ಶನ. ಅದಕ್ಕೆ ವಾಕ್ಯವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ಕೃತ ಅಂತ ಅದರ 20ನೇ ಅಧ್ಯಾಯದ 12ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೂ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂಬುದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಇಲ್ಲಿ ಯೋಷ್ವಾಪಾಟನು ದೇವರೊಂದಿಗೆ ಪ್ರಾರ್ಥಿಸಿದ ಪ್ರಾರ್ಥನೆಯನ್ನ ನಾವು ಓದಿಕೊಂಡಿದ್ದೇವೆ. ಯೋಷ್ವಾಪಾಟನು ಪ್ರಾರ್ಥನೆಯಲ್ಲಿ ಈ ರೀತಿಯಾಗಿ ಹೇಳ್ತಿದ್ದಾನೆ, ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮಗೇನಿಲ್ಲ, ಬಲವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಎರಡನೇದಾಗಿ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾನೆ. ಮೂರನೇದಾಗಿ ನನ್ನ ಕಣ್ಣುಗಳು ನಿನ್ನನ್ನೇ ನೋಡ್ತೇವೆ. ಅಂದ್ರೆ ಅದರ ಅರ್ಥ ನಮಗೆ ನೀವೇ ಮಾರ್ಗದರ್ಶಕನಾಗಿದ್ದು ನಡೆಸಿಕೊಡ್ಬೇಕೆಂಬುದಾಗಿ ಪ್ರಾರ್ಥಿಸೋದನ್ನ ನಾವು ನೋಡ್ತೇವೆ. ಹಾಗಾದ್ರೆ ನಮ್ಮ
ನಮ್ಮ ಜೀವಿತದಲ್ಲಿ ಯಾವುದಾದ್ರೂ ನಮ್ಮ ಶಕ್ತಿಗೆ ಮೀರಿದ ಕಾರ್ಯಗಳನ್ನು ನಾವು ಎದುರಿಸಿ ಮುಂದೆ ಹೋಗ್ಬೇಕಂದ್ರೆ, ನಮ್ಮ ಶಕ್ತಿಗೆ ಮೀರಿದ ಕೆಲವೊಂದು ಸಮಸ್ಯೆಗಳನ್ನು ನಾವು ಮುಂದೆ ಹೋಗ್ಬೇಕಂದ್ರೆ, ಶಕ್ತಿಗೆ ಮೀರಿದ ಕೆಲವೊಂದು ಪರಿಸ್ಥಿತಿಗಳನ್ನು ನಾವು ದಾಟಿ ಹೋಗ್ಬೇಕಂದ್ರೆ ನಾವು ಪ್ರಾರ್ಥನೆ ಮೂಲಕ ಮಾತ್ರವೇ ಸಾಧ್ಯ ಪ್ರಿಯರೇ. ಯಾಕೆಂದರೆ ಪ್ರಾರ್ಥನೆ ಮಾಡುವಾಗ ದೇವರು ನಮಗೆ ಮಾರ್ಗವನ್ನು ಮಾಡಿಕೊಡ್ತಾರೆ, ಮಾರ್ಗದರ್ಶಿಸ್ತಾರೆ. ದೇವರು ಮಾರ್ಗವನ್ನು ಮಾಡಿ ದೇವರು ನಮ್ಮನ್ನು ಮುನ್ನಡೆಸ್ತಾನೆ. ದೇವರನ್ನು ಆತುಕೊಳ್ಳೋದು ಹೊರತುಪಡಿಸಿ ಬೇರೆ ಯಾವುದು ಕೂಡ ನಮ್ಮ ಜೀವಿತದಲ್ಲಿ ಜಯಕರವಾದ ಅನುಭವಕ್ಕೆ ನಮ್ಮನ್ನು ನಡೆಸೋದು. ಇಲ್ಲಿ ಯೋಶ್ವಾಪಾಟನಿಗೆ ವಿರೋಧವಾಗಿ 3 ಸೈನ್ಯವು ದಂಡೆತ್ತಿ ಬಂದಿದೆ. ಅದು ಯಾವುದನ್ನು ನಾವು ಯಾವ್ಯಾವ ಸೈನ್ಯ ಎಂಬುದಾಗಿ ನಾವು ನೋಡೋದಾದರೆ ಅದರ 20 ಅಧ್ಯಾಯದ 1ನೇ ವಚನ ನೋಡಿದಾಗ, ಇದಾದ ಮೇಲೆ ಮೊಹಾಬ್ಯರು, ಅಮೋನ್ಯರು, ಮೆಗೋದ್ಯನರು ಕೆಲವರು ಯೋಷಾಫಾಟನಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ. 3 ಸೈನ್ಯದವರು, 3 ದೇಶದವರು ಕೂಡ ಯೋಷಾಫಾಟನಿಗೆ ವಿರೋಧವಾಗಿ ಬರೋದನ್ನು ನಾವು ನೋಡ್ತೇವೆ. 3 ಮಹಾ ಸೈನ್ಯದ ಮುಂದೆ ಯೋಷಾಫಾಟನು ನಿಂತು ಜಯ ಹೊಂದಲಿಕ್ಕೆ ಯೋಷಾಫಾಟನಿಗೆ ಆಗದೇ ಇರುವುದರಿಂದ, ಅಥವಾ ಆಗಲಿಕ್ಕೆ ಸಾಧ್ಯವಾದರೂ ಕೂಡ ತನ್ನ ಬಲವನ್ನು ತಾನು ಆಶ್ರಯಿಸಿಕೊಳ್ಳದೇ ಇರುವುದರಿಂದ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರೇ ನೀವೇ ನಮಗೆ ಮಾರ್ಗವನ್ನು ಮಾಡಿಕೊಡ್ಬೇಕು. ಇವ್ರ ಮುಂದೆ ನಿಲ್ಲುವುದಕ್ಕೆ ನಮಗೆ ಬಲ ಇಲ್ಲ. 2ನೇದಾಗಿ ಏನು ಮಾಡಬೇಕಂತ ನಮಗೆ ಗೊತ್ತಿಲ್ಲ. 3ನೇದಾಗಿ ನನ್ನ ಕಣ್ಣುಗಳು ನಿಮ್ಮನ್ನೇ ನೋಡ್ತೇವೆ ಎಂಬುದಾಗಿ ದೇವರ ಮಾರ್ಗದರ್ಶನವನ್ನು ಪಡ್ಕೊಳ್ಳೋದನ್ನು ನಾವು ನೋಡ್ತೇವೆ. ಪ್ರಿಯ, ನಮ್ಮ ಜೀವಿತದಲ್ಲಿ ಕೂಡ ಇದೇ ರೀತಿಯಾದ ಅನೇಕ ಹೋರಾಟಗಳನ್ನು ನಾವು ಅನುಭವಿಸ್ತಾ ಇರ್ಬೋದಲ್ವಾ. ನಮ್ಮ ಶಕ್ತಿಗೆ ಮೀರಿದಂಥ ಅನೇಕ ಸಮಸ್ಯೆಗಳು ನಮ್ಮ ಮೇಲೆ ನಮಗೆ ವಿರೋಧವಾಗಿ ಬಂದಿರ್ಬೋದು. ಅದು ಸ್ನೇಹಿತರಿಂದ ಆಗಿರ್ಬೋದು, ಕುಟುಂಬದವರಿಂದ ಆಗಿರ್ಬೋದು, ಕೆಲಸದ ಮಧ್ಯದಲ್ಲಿರುವ ಸ್ನೇಹಿತರ ಮಧ್ಯದಲ್ಲಾಗಿರ್ಬೋದು. ಯಾರೆಲ್ಲ ನಮಗೆ ಈ ರೀತಿಯಾದ ವಿರೋಧವಾದ ರೀತಿಯಲ್ಲಿ ನಮ್ಮನ್ನು ನಾಶ ಮಾಡಲಿಕ್ಕಾಗಿ ನಮಗೆ ವಿರೋಧವಾಗಿ ಎದ್ದು ಬಂದಿದ್ದವರು, ಅವರ ಮುಂದೆ ನಾವು ನಿಲ್ಲಬೇಕಂದ್ರೆ, ಅದನ್ನು ನಿಂತು ಜಯಿಸಿ ಹೋಗ್ಬೇಕಂದ್ರೆ ನಮ್ಮ ಬಲ ಸಾಲದು. ನಮಗೆ ಶಕ್ತಿ ಇಲ್ಲ, ನಮಗೆ ತಿಳುವಳಿಕೆ ಇಲ್ಲ, ನಮಗೆ ಅವರನ್ನು ಜಯಿಸಿ ಮುಂದೆ ಹೋಗ್ಲಿಕ್ಕೆ ಆಗಲ್ಲ ಎಂಬುದಾಗಿ ನಾವು ಒಪ್ಪಿಕೊಂಡು ಯಾವಾಗ ನಾವು ಮೊಣಕಾಲೂರಿ ಪ್ರಾರ್ಥನೆ ಮಾಡ್ತೇವೋ ಆಗ ದೇವರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಇಸ್ರಾಯೇಲರನ್ನು ಮೋಶೆ ನಡೆಸಿಕೊಂಡು ಬರುವಾಗ ಅವರಿಗೆ ಕೆಂಪು ಸಮುದ್ರವು ಅಡ್ಡಿಯಾಗಿ ಬರ್ತದೆ. ಮುಂದೆ ಹೋಗ್ಲಿಕ್ಕೆ ಆಗದ ರೀತಿಯಲ್ಲಿ, ಮಾರ್ಗ ಇಲ್ಲದ ರೀತಿಯಲ್ಲಿ ಕೆಂಪು ಸಮುದ್ರ ಅಡ್ಡಿಯಾಗಿ ಬರ್ತದೆ. ಹಿಂದೆ ಫರೋನ್ ಸೈನ್ಯ ಅವರನ್ನು ನಾಶ ಮಾಡಲಿಕ್ಕಾಗಿ ಸೈನ್ಯ ಪೂರ್ತಿ ಬರೋದನ್ನು ನಾವು ನೋಡ್ತೀವಿ ವಿಮೋಚನೆ ಕಾಂಡ 14ನೇ ಅಧ್ಯಾಯದಲ್ಲಿ. ಹೀಗಿರ್ಬೇಕಾದ್ರೆ ಮೋಶೆ ದೇವರನ್ನ ಕೂಗಿಕೊಳ್ತಾನೆ, ದೇವರನ್ನ ಪ್ರಾರ್ಥಿಸಿದಾಗ ದೇವರು ಕೆಂಪು ಸಮುದ್ರ ಮಧ್ಯದಲ್ಲೇ ಒಂದು ಮಾರ್ಗವನ್ನು ಮಾಡಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಮೋಶೆ ಕೈಯಲ್ಲಿದ್ದಂಥ ಕೋಲನ್ನು ಚಾಚುವಾಗ ಕೆಂಪು ಸಮುದ್ರ ವಿಭಾಗ ಆಯಿತು. ಆ ಒಣನೆಲವಾಗಿ ಕೆಂಪು ಸಮುದ್ರದ ಮಧ್ಯದಲ್ಲೇ ಅವರು ನಡೆದು ಹೋದದ್ದನ್ನು ನಾವು ನೋಡ್ತೇವೆ. ಕೆಂಪು ಸಮುದ್ರ ಆ ಕಡೆ ಈ ಕಡೆ ಒಂದು ಗೋಡೆಯ ಬಾದಿಯಲ್ಲಿ ಅವರಿಗೆ ಒಂದು ಮಾರ್ಗವನ್ನು ಮಾಡಿಕೊಟ್ಟದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಪ್ರಿಯರೇ, ನಾವು ಪ್ರಾರ್ಥಿಸುವಾಗ ಮೋಶೆ ಪ್ರಾರ್ಥಿಸಿದಾಗ ಕೆಂಪು ಸಮುದ್ರದಲ್ಲಿ ದೇವರು ಒಂದು ಮಾರ್ಗವನ್ನು ತೆರೆದುಕೊಟ್ರು. ಇಲ್ಲಿ ಯೋಷಾಫಾಟನು ಪ್ರಾರ್ಥಿಸ್ತಾ ಇದ್ದಾನೆ, ತನಗೆ ವಿರೋಧವಾಗಿ ಬಂದ ಆ ಮಹಾ ಸೈನ್ಯದ ಮುಂದೆ ನಾನು ನಿಲ್ಲಕ್ಕೆ ಸಾಧ್ಯ ಇಲ್ಲ ಸ್ವಾಮಿ, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡ್ತೇವೆ ಎಂಬುದಾಗಿ ಪ್ರಾರ್ಥಿಸಿದಾಗ ಮುಂದೆ ಏನು ನಡೀತೆ ಎಂಬುದಾಗಿ ನಾವು ನೋಡೋದಾದ್ರೆ, ಅದೇ 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 15ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ. ಅವನು ಎಲ್ಲಾ ಯೆಹೂದ್ಯರೇ, ಯೆರೂಸಲೇಮಿನವರೇ, ಅರಸನಾದ ಯೋಷಾಫಾಟನೇ, ಯೆಹೋವನು ಹೇಳುವುದನ್ನು ಕೇಳಿರಿ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುದಾಗಿ ಇಲ್ಲಿ ನಾವು ಹೇಳೋದನ್ನು ನಾವು ನೋಡಲ್ಪಡ್ತೇವೆ. ಪ್ರಿಯರೇ, ಅದರ 17ನೇ ವಚನ ಓದಿಕೊಳ್ಳೋದಾದರೆ, ಈ ಸಾರಿ ನೀವು ಯುದ್ಧ ಮಾಡುವುದು ಅವಶ್ಯವಿಲ್ಲ. ಯೆಹೂದ್ಯರೇ, ಯೆರೂಸಲೇಮಿನವರೇ, ಸುಮ್ಮನೆ ನಿಂತುಕೊಂಡು ಯೆಹೋವನು ನಿಮಗೋಸ್ಕರ ನಡೆಸುವ ರಕ್ಷಣಾ ಕಾರ್ಯವನ್ನು ನೋಡಿರಿ. ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ, ನಾಳೆ ಅವರೆದುರಿಗೆ ಹೊರಡಿರಿ, ಯೆಹೋವನು ನಿಮ್ಮ ಸಂಗಡ ಇರುವನು ಎಂದು ಹೇಳಿದರು. ಇಲ್ಲಿ ನಾವು ನೋಡ್ಬೋದು, ಯೋಷಾಫಾಟನಿಗೆ ಆ ಪ್ರಾರ್ಥನೆಗೆ ಪ್ರತ್ಯುತ್ತರವಾಗಿ ದೇವರು ಮಾತಾಡೋದನ್ನು 15ನೇ ವಚನದಲ್ಲಿ, ಅದರ 17ನೇ ವಚನದಲ್ಲಿ ನಾವು ಓದಿಕೊಂಡಿದ್ದೇವೆ. 17ನೇ ವಚನದಲ್ಲಿ ದೇವರು ತನ್ನ ಯುದ್ಧವನ್ನು ಪ್ರಾರಂಭಿಸಿದ್ದಾನೆ. 15ನೇ ವಚನದಲ್ಲಿ ನಾನು ಇದ್ದೇನೆ ಎಂಬುದಾಗಿರುವ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಅವರಿಗೆ ವಿರೋಧವಾಗಿ ನೀವು ಮಾಡಬೇಡಿ, ಯುದ್ಧ ನಾನೇ ಮಾಡ್ತೇನೆ, ಯುದ್ಧವು ನಿಮ್ಮದಲ್ಲ, ದೇವರದೇ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೀವಿ. ಪ್ರಿಯರೇ, ಕೆಲವೊಂದು ಬಾರಿ ನಮ್ಮ ಜೀವಿತದಲ್ಲಿ ನಮಗೆ ವಿರೋಧವಾಗಿ ಬರುವಂಥ ಅನೇಕ ಕಾರ್ಯಗಳ ಮೇಲೆ ನಾವೇ ಯುದ್ಧ ಮಾಡಕ್ಕೆ ಹೋಗಿ ನಮ್ಮಿಂದ ಗೆಲ್ಲಿಕ್ಕೆ ಆಗದೆ ಸೋತು ಹೋದಂಥ ಅನೇಕ ಅನುಭವಗಳಿದೆ ಅಲ್ವಾ. ನಮ್ಮ ಜೀವಿತದಲ್ಲಿ ಆತ್ಮಿಕ ಕ್ಷೇತ್ರದಲ್ಲಿ ಆತ್ಮಿಕವಾಗಿ ಬೆಳೆದು ಬರಲಿಕ್ಕೆ ಹೋದಾಗ ಕುಟುಂಬದ ಸಮಸ್ಯೆಗಳು,
ಅನೇಕ ಗಲಿಬಿಲಿಗಳು, ಸಾಲದ ಒತ್ತಡಗಳು, ಆರೋಗ್ಯದ ಒತ್ತಡಗಳು, ಇಂತೆಲ್ಲ ವಿಷಯಗಳು ನಮ್ಮ ಜೀವಿತವನ್ನ ಅಡಗಿಸಿ ಸೋಲಿಸಿ ಬಿಟ್ಟಂತ ಅನೇಕ ಅನುಭವಗಳು ಇದೆ. ಅದರ ಮಧ್ಯದಲ್ಲಿ ನಾವು ನಿಂತು ಜಯಿಸ್ಲಿಕ್ಕೆ ಮುಂದೆ ಹೋಗ್ಲಿಕ್ಕೂ ಆಗದೇ ಇಲ್ಲದೆ ಇರುವಂತ ಅನೇಕ ಅನುಭವಗಳಲ್ಲಿ ನಾವು ಹಾದು ಬಂದಿದ್ದೇವೆ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಕೂಡ ನಮಗೆ ಮುಂದೆ ಹೋಗ್ಲಿಕ್ಕೆ ನಾವು ಸೋತು ಹೋದಂತ ಅನೇಕ ಅನುಭವಗಳು ನಮ್ಮ ಜೀವಿತದಲ್ಲಿ ಇರಬಹುದು. ಆದ್ರೆ ಇಲ್ಲಿ ಯೋಷೋಪಾಟನು ದೇವರನ್ನ ಪ್ರಾರ್ಥಿಸಿ, ದೇವರ ಸಮ್ಮುಖದಲ್ಲಿ ದೇವರನ್ನೇ ಆದುಕೊಂಡು, ದೇವರನ್ನೇ ಆಶ್ರಯಿಸಿಕೊಂಡು, ದೇವರ ಬಲವಲ್ಲೇ ಆತನು ಭರವಸೆ ಇಟ್ಟ ಕಾರಣ ದೇವರು ಹೇಳ್ತಿದ್ದಾರೆ, ನೀನು ಕಳವಳಗೊಳ್ಬೇಡ, ನೀನು ಹೆದರ್ಬೇಡ, ಯುದ್ಧವು ನಿಂದಲ್ಲ ದೇವರದ್ದು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಅದರಿಂದ ಈ ಸಾರಿ ನೀ ಯುದ್ಧ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಿಂತುಕೊಂಡು ದೇವರು ನಿನ್ನನ್ನು ರಕ್ಷಿಸುವಂಥ ರೀತಿಯನ್ನು ನೋಡು. ಹಾಗಾದರೆ ನೀನು ಯಾವ ವಿಷಯದಲ್ಲಿ ಯುದ್ಧ ಮಾಡ್ತಾ ಇದೆಯೋ ಆ ವಿಷಯದಲ್ಲಿ ಈಗ ಯುದ್ಧವನ್ನು ನಿಲ್ಲಿಸಿಬಿಡು. ಒಂದು ವೇಳೆ ನಿನ್ನ ಕುಟುಂಬಕ್ಕೆ ವಿರೋಧವಾಗಿ ಬರುವಂಥ ಅನೇಕ ಶತ್ರುವಿನ ಕಾರ್ಯಗಳು ಕುಟುಂಬವನ್ನು ವಿಭಾಗಿಸಬೇಕೆಂಬುದಾಗಿ ದುಷ್ಟನು ಅನೇಕರ ಮೂಲಕ ಯುದ್ಧವನ್ನು ತಂದು ಇಟ್ಟಿದ್ದಾನ, ಅದನ್ನು ನಿಲ್ಲಿಸಿಬಿಡು. ದೇವರನ್ನು ಆದುಕೋ, ದೇವರ ಹತ್ರ ಪ್ರಾರ್ಥನೆ ಮಾಡು. ಅದಕ್ಕೆ ಪ್ರತಿನಿತ್ಯ ಪ್ರಾರ್ಥನೆಯನ್ನು ಯಾಕೆ ಮಾಡಬೇಕು ಯಾಕಂದ್ರೆ ದೇವರ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕಾಗಿ ಇಲ್ಲಿ ಯೋಷೋಪಾಟನು ಪ್ರಾರ್ಥಿಸಿದ್ರಿಂದ ದೇವರ ಮಾರ್ಗದರ್ಶನ ಹೊಂದಿಕೊಳ್ತಾ ಇದ್ದಾನೆ. ಮೋಶೆ ಪ್ರಾರ್ಥಿಸಿದ್ರಿಂದ ಕೆಂಪು ಸಮುದ್ರದಲ್ಲಿ ದೇವರವರಿಗೆ ಮಾರ್ಗವನ್ನು ಮಾಡಿಕೊಡೋದನ್ನು ನಾವು ನೋಡ್ತೀವಿ. ನೀನು ಪ್ರಾರ್ಥಿಸೋದಾದ್ರೆ ಈ ದಿನ ನಿನಗೂ ಕೂಡ ಎಂಥ ಪರಿಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇದ್ರು, ಎಂಥ ಶೋಧನೆಯಲ್ಲಿ ನೀನು ಹಾದು ಹೋಗ್ತಾ ಇದ್ರು, ಎಂಥ ಪರಿಸ್ಥಿತಿಗಳು ನಿನ್ನನ್ನು ಆವರಿಸಿಕೊಂಡಿದ್ರು, ನಿನಗೆ ಎಷ್ಟೇ ಶೋಧನೆಗಳು ಎದುರಾಗಿ ಬಂದ್ರು, ಎಂಥ ಶತ್ರುವಿನ ಕಾಟಗಳು ನಿನಗೆ ಇರೋದಾದ್ರು, ಸಾಲದಲ್ಲಿ ಆರೋಗ್ಯ ನಷ್ಟಪಟ್ಟು ಹೋಗಿ ವಿಚಿತ್ರವಾದ ಅನುಭವದಲ್ಲಿ ನೀನು ಹೋಗ್ತಾ ಇರಬಹುದು. ಒಂದು ವೇಳೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗದ ರೀತಿಯಲ್ಲಿ ನಿನ್ನನ್ನು ಕಾಡ್ತಾ ಇರ್ಬೋದು. ಎಂಥ ಅನುಭವದಲ್ಲಿ ನೀನು ಹೋಗ್ತಾ ಇದ್ರು, ಯೋಷೋಪಾಟನ ರೀತಿಯಲ್ಲಿ ಅನೇಕ ಸಮೂಹಗಳು ನಿನ್ನ ಮೇಲೆ ಬಂದು ಬಿದ್ದು ಅನೇಕ ಅಪವಾದಗಳು, ಅವಮಾನಗಳು, ನಿಂದನೆಗಳು ನಿನ್ನ ಮೇಲೆ ಬಂದಿರೋದಾದ್ರೂ ಕೂಡ ನೀನು ನಿಂತು ಯೋಷೋಪಾಟನ ಹಾಗೆ ದೇವರ ಮುಖವನ್ನು ನೋಡೋದಾದ್ರೆ, ದೇವರನ್ನು ಆಶ್ರಯಿಸಿಕೊಳ್ಳೋದಾದ್ರೆ, ನನ್ನಲ್ಲಿ ಬಲವಿಲ್ಲ ಸ್ವಾಮಿ, ನೀನೇ ಏನಾದರೂ ಒಂದನ್ನು ಮಾಡಬೇಕೆಂಬುದಾಗಿ ದೇವರ ಆ ಶಕ್ತಿ ಮೇಲೆ ಆಧಾರಗೊಳ್ಳೋದಾದ್ರೆ, ಒಂದು ವೇಳೆ ಸೇವೆ ಮಾಡ್ಲಿಕ್ಕೆ ಹೋಗಿ ಸೇವೆಯಲ್ಲಿ ಸೋತು ಹೋಗಿರೋದಾದ್ರೆ, ಸೇವೆಯ ಜೀವಿತದಲ್ಲಿ ಫಲ ಕಾಣದ ರೀತಿಯಲ್ಲಿ ನಿರಾಶೆಗೊಂಡಿರೋದಾದ್ರೆ, ಸೇವೆಯಲ್ಲಿ ಬರುವ ಹೋರಾಟಗಳ ಮಧ್ಯದಲ್ಲಿ ಯಾಕೆ ನನಗೆ ಈ ಸೇವೆ ಬೇಡ, ಬಿಟ್ಟು ಬಿಡ್ತೀನಿ ಎಂಬುದಾಗಿರುವಂಥ ತೀರ್ಮಾನವನ್ನು ನೀನು ಮಾಡಿಕೊಳ್ಳುತ್ತಿರೋದಾದ್ರೆ, ಅದನ್ನ ಬಿಟ್ಟು ಈ ಸಮಯ ದೇವರ ಮುಂದೆ ಮೊಣಕಾಲೂರು. ದೇವರ ಮುಂದೆ ನೀನು ಮೊಣಕಾಲೂರೋದಾದ್ರೆ, ಪ್ರತಿನಿತ್ಯ ಪ್ರಾರ್ಥನೆ ಮಾಡೋದಾದ್ರೆ, ದೇವರು ನಿನಗೆ ಮಾರ್ಗವನ್ನು ಮಾಡಿಕೊಡ್ತಾರೆ. ದೇವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಯಾವ ರೀತಿ ಹೋಗಬೇಕು, ಏನು ಮಾಡಬೇಕು, ಏನೆಲ್ಲ ಕಾರ್ಯಗಳನ್ನು ನೀನು ನಿಭಾಯಿಸಬೇಕು, ನಿನ್ನ ಕಾರ್ಯ ಎಷ್ಟಿದೆ, ನನ್ನ ದೇವರ ಕಡೆಯಿಂದ ಮಾಡಿಕೊಡುವಂಥ ಕಾರ್ಯಗಳು ಎಷ್ಟಿದೆ ಎಂಬುದಾಗಿ ದೇವರೇ ನಮಗೆ ತಿಳಿಸಿಕೊಡುವವನಾಗಿರ್ತಾನೆ. ಹಾಗಾದರೆ ಪ್ರಾರ್ಥನೆ ಪ್ರತಿನಿತ್ಯ ಯಾಕೆ ನಾವು ಮಾಡಬೇಕಂದ್ರೆ ದೇವರ ಮಾರ್ಗದರ್ಶನವನ್ನು ಹೊಂದಿಕೊಳ್ಳಿಕ್ಕಾಗಿ. ಯೋಷೋಪಾಟನ ಹಾಗೆ ನಾವು ದೇವರನ್ನೇ ಆತುಕೊಂಡು ದೇವರಲ್ಲೇ ಪ್ರಾರ್ಥನೆ ಮಾಡೋದಾದರೆ ದೇವರು ನಮಗೆ ಮಾರ್ಗದರ್ಶನವನ್ನು ಮಾಡಿಕೊಡುವವರಾಗಿರ್ತಾರೆ. ಎರಡನೇದಾಗಿ ನಾವು ಪ್ರತಿನಿತ್ಯ ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ. ನಮ್ಮ ನಂಬಿಕೆಯನ್ನು ನಾವು ಹೆಚ್ಚಿಸಿಕೊಳ್ಬೇಕಂದ್ರೆ ಪ್ರತಿದಿನ ನಾವು ಪ್ರಾರ್ಥನೆಯನ್ನು ಮಾಡಲೇಬೇಕು. ಯಾಕೆಂದರೆ ನಮ್ಮ ನಂಬಿಕೆ ಹೆಚ್ಚಾಗಬೇಕಂದ್ರೆ ಅದು ಪ್ರಾರ್ಥನೆ ಮೂಲಕ ಮಾತ್ರವೇ ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗುವಂಥದ್ದಾಗಿರ್ತದೆ. ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ನಂಬಿಕೆ ದಿನನಿತ್ಯವೂ ಕೂಡ ಹೆಚ್ಚಿನ ಅನುಭವದಲ್ಲಿ, ಅಂದರೆ ನಂಬಿಕೆಯ ಮಟ್ಟ ಏರುವಂಥ ಅನುಭವದಲ್ಲಿ ಇರ್ತದೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ, ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದು ಇಟ್ಟು ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಇಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಎಂಬುದಾಗಿ ಬರೆದಿರೋದನ್ನು ನಾವು ನೋಡ್ತೇವೆ. ಇಲ್ಲಿ ನಂಬಿಕೆಯನ್ನು ಹುಟ್ಟಿಸುವವನು ಎಂಬುದಾಗಿ ಯಾಕೆ ಯೇಸು ಸ್ವಾಮಿ ಬಗ್ಗೆ ಇಬ್ರಿಯ ಬರಹಗಾರನ ಹೇಳ್ತಾ ಇದ್ದಾನೆ ಅಂದರೆ, ಪ್ರತಿ ಮನುಷ್ಯನಲ್ಲಿ ದೇವರಿಂದನೇ ಹೊರತು ಬೇರೆ ಯಾರಿಂದಲೂ ನಂಬಿಕೆಯನ್ನು ಹುಟ್ಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇನ್ನೊಂದು ಪದವನ್ನು ಉಪಯೋಗಿಸ್ಕೊಳ್ತಾ ಇದ್ದಾನೆ, ಬರೀ ನಂಬಿಕೆಯನ್ನು ಹುಟ್ಟಿಸುವವರು ಮಾತ್ರ ಅಲ್ಲ, ನಮ್ಮ ಯೇಸು ಸ್ವಾಮಿ ನಂಬಿಕೆಯನ್ನು ಹುಟ್ಟಿಸಿದಾತನು ಪೂರೈಸುವವನಾಗಿದ್ದಾನೆ. ಯಾವುದಾದ್ರೂ ಒಂದು ವಿಷಯದಲ್ಲಿ ದೇವರು ನಿಮ್ಮಲ್ಲಿ ನಂಬಿಕೆಯನ್ನು ಹುಟ್ಟಿಸಿರೋದಾದ್ರೆ, ನಿನಗೆ ಕೆಲಸ ಕೊಡ್ತೇನೆ ಅಥವಾ ನಿನಗಿರುವಂಥ ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆ ಕೊಡ್ತೇನೆ, ಯಾವುದೇ ವಿಷಯದಲ್ಲಿ ಆಗಿರ್ಬೋದು, ನಿನ್ನಲ್ಲಿ ಒಂದು ನಂಬಿಕೆಯನ್ನು ದೇವರು ಹುಟ್ಟಿಸಿರೋದಾದ್ರೆ ಖಂಡಿತವಾಗ್ಲೂ ಅದನ್ನು ಪೂರೈಸ್ತಾನೆ. ಯಾಕೆಂದರೆ ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಅದರಿಂದ ಎರಡನೇದಾಗಿ ನಾವು ಪ್ರತಿನಿತ್ಯ ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ.
ಅಂದರೆ ನಮಗೆ ನಂಬಿಕೆ ಇದ್ದಷ್ಟು ದೇವರ ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ನಂಬಿಕೆ ಅನ್ನುವಂಥದ್ದು ಪ್ರತಿನಿತ್ಯ ಬಲಹೀನವಾಗ್ತಾ ಇರ್ತದೆ. ಅದಕ್ಕೆ ಯೇಸು ಸ್ವಾಮಿ ಕಡೇ ದಿನಗಳಲ್ಲಿ ನಾನು ಬರುವಂಥ ಸಂದರ್ಭದಲ್ಲಿ, ಅಂದರೆ ಯೇಸು ಸ್ವಾಮಿಯ ಪ್ರತ್ಯಕ್ಷತೆಯ ಸಂದರ್ಭದಲ್ಲಿ ಅನೇಕರಲ್ಲಿ ನಂಬಿಕೆ ತಣ್ಣಗಾಗುತ್ತದೆ, ಅನೇಕರ ಪ್ರೀತಿ ತಣ್ಣಗಾಗುತ್ತದೆ, ಅನೇಕರಲ್ಲಿ ನಂಬಿಕೆ ಇರೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ನಂಬಿಕೆ ಅನ್ನುವಂಥದ್ದು ತುಂಬ ಒಂದು ಭಕ್ತನಿಗೆ ತುಂಬ ಅಗತ್ಯವಾಗಿರುವಂಥದ್ದು. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ ಅದರ 10ನೇ ಅಧ್ಯಾಯದ 37-38ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ: ಬರುವಾತನು ಇನ್ನು ಸ್ವಲ್ಪ ಕಾಲದಲ್ಲೇ ಬರುವನು, ತಡ ಮಾಡುವುದಿಲ್ಲ. ಆದರೆ ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿರುವುದಿಲ್ಲ. ಇಲ್ಲಿ ನಾವು ನೋಡ್ಬೋದು, ನನ್ನವನಾಗಿರುವ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು, ಅವನು ಹಿಂದೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಂಬಿಕೆ ಆಲ್ರೆಡಿ ಯೇಸಪ್ಪ ನಮ್ಮಲ್ಲಿ ಹುಟ್ಟಿಸಿದ್ದಾರೆ. ನನ್ನವನಾಗಿರುವ ನೀತಿವಂತನು, ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಿ ನೀತಿವಂತರಾಗಿರುವ ತನ್ನ ಮಕ್ಕಳು ಎಂಬುದಾಗಿ ಅಧಿಕಾರವನ್ನು ಹೊಂದಿಕೊಂಡಿರುವ ಪ್ರತಿ ಮನುಷ್ಯನು ಕೂಡ ಬದುಕ್ತಾ ಇರುವಂಥದ್ದೇ ನಂಬಿಕೆಯಲ್ಲಿ. ನಂಬಿಕೆ ಇಲ್ಲದೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ನಾವು ಎತ್ತಲ್ಪಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಯೇಸು ಸ್ವಾಮಿಯ ರಕ್ತದಿಂದ ತೊಳೆಯಲ್ಪಟ್ಟು ಶುದ್ಧೀಕರಿಸಲ್ಪಟ್ಟು ಒಂದು ಭಕ್ತನು ಈಗಲೂ ಬದುಕ್ತಾ ಇರೋದು ನಂಬಿಕೆಯಿಂದಲೇ. ಯಾಕೆಂದ್ರೆ ಯೇಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ಬರ್ತಾರೆ, ಆತನೊಂದಿಗೆ ನಾವು ಎತ್ತಲ್ಪಡ್ತೇವೆ, ಆತನೊಂದಿಗೆ ಸೇರ್ತೇವೆ. ಈ ಲೋಕದಲ್ಲಿ ನಮಗೆ ತಾತ್ಕಾಲಿಕವಾದ ಜೀವಿತ, ಯಾವಾಗ ಬೇಕಾದರೂ ನನ್ನ ಜೀವಿತದಲ್ಲಿ ಏನು ಬೇಕಾದರೂ ಸಂಭವಿಸ್ಬೋದು. ಆದರೆ ನನ್ನ ಯೇಸು ಸ್ವಾಮಿಯ ಬಳಿಯಲ್ಲಿ ನಾನು ಹೋಗ್ತೇನೆ, ನನ್ನ ಜೀವಿತ ಇಲ್ಲಿಗೆ ಮಾತ್ರ ಅಂತ್ಯ ಅಲ್ಲ, ಯೇಸು ಸ್ವಾಮಿಯೊಂದಿಗಿರುವಂಥ ಒಂದು ಜೀವಿತ ಇದೆ ಎಂಬುದಾಗಿರುವಂಥ ಒಂದು ಭರವಸೆ, ಆ ನಂಬಿಕೆ ಅನ್ನುವಂಥದ್ದು ಒಂದು ನೀತಿವಂತನ ಹೃದಯದಲ್ಲಿದೆ. ಅದಕ್ಕೆ ನನ್ನವನಾಗಿರುವ ನೀತಿವಂತರು, ಯೇಸು ಸ್ವಾಮಿಯವರಾಗಿರುವ ನೀತಿವಂತರು ಯಾವಾಗಲೂ ಬದುಕ್ತಾ ಇರುವಂಥದ್ದು ನಂಬಿಕೆಯಿಂದಲೇ. ಅದಕ್ಕೆ ಅವನು ನಂಬಿಕೆಯಿಂದ ಹಿಂದೆ ಬಂದರೆ ಅವನಲ್ಲಿ ನನಗೇನಿಲ್ಲ, ಸಂತೋಷ ಇಲ್ಲ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 6ನೇ ವಚನವನ್ನು ನಾವು ಓದಿಕೊಳ್ಳೋದಾದ್ರೆ ಹೀಗೆ ಬರೆಯಲ್ಪಟ್ಟಿದೆ: ಆದರೆ ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಇಲ್ಲಿ ಇಬ್ರಿಯ ಬರಹಗಾರನ ಹೇಳ್ತಾ ಇದ್ದೇನೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದಕ್ಕೆ ಅಸಾಧ್ಯ ಎಂಬುದಾಗಿ. ನಂಬಿಕೆ ಇಲ್ಲದೆ ನಾವು ದೇವರಿಗೆ ಮೆಚ್ಚುಗೆ ಆದ ಜೀವಿತವನ್ನ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ನಮ್ಮಲ್ಲಿ ನಂಬಿಕೆ ಎನ್ನುವಂಥದ್ದು ಹೆಚ್ಚಾಗಿರ್ಬೇಕು. ನಂಬಿಕೆ ಇರುವಾಗಲೇ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೆ ಸಾಧ್ಯ. ಮತ್ತೆ ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ಕೂಡ ನಂಬಬೇಕು. ದೇವರು ಇದ್ದಾನೆ ಎಂಬುದಾಗಿ ನಂಬಿದ್ರೇನೆ ದೇವರಿಂದ ಏನಾದರೂ ಒಂದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ. ಮತ್ತೆ ನಾವು ನೋಡುವುದು, ದೇವರನ್ನು ಹುಡುಕುವವನಿಗೆ ಪ್ರತಿಫಲ ಕೊಡುತ್ತಾನೆ ಎಂಬುದಾಗಿ ಕೂಡ ನಂಬಬೇಕು. ಇಲ್ಲಿ 3 ಥರದ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ. ಒಂದು, ದೇವರನ್ನ ಮೆಚ್ಚಿಸ್ಬೇಕಂದ್ರೆ ನಂಬಿಕೆ ಬೇಕು. ಎರಡನೇದಾಗಿ, ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಎಂಬುದಾಗಿ ನಂಬಬೇಕು. ಹುಡುಕುವವನಿಗೆ ಪ್ರತಿಫಲ ಕೊಡ್ತಾನೆ ಎಂಬುದಾಗಿ ಕೂಡ ನಂಬಬೇಕು. ಅದರಿಂದ ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸ್ಲಿಕ್ಕೂ ಆಗಲ್ಲ ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ನಮ್ಮಲ್ಲಿ ಎರಡನೇದಾಗಿ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಾಗ ನಮ್ಮ ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗುವಂಥದ್ದಾಗಿರ್ತದೆ. ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಬರುವಾಗಲೇ ನಮ್ಮ ನಂಬಿಕೆಯಲ್ಲಿ ಒಂದು ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಯೇಸು ಸ್ವಾಮಿಯ ಶಿಷ್ಯರು ಒಂದು ಕಡೆ ಯೇಸು ಸ್ವಾಮಿ ಹತ್ರ ಕೇಳಿಕೊಳ್ತಾ ಇದ್ದಾರೆ. ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದ 5-6ನೇ ವಚನದಲ್ಲಿ ಅಪೋಸ್ತಲರು ಅಂದ್ರೆ ಯೇಸು ಸ್ವಾಮಿಯ ಶಿಷ್ಯರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಕೇಳಲು ಸ್ವಾಮಿಯು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಅತ್ತಿ ಮರಕ್ಕೆ ನೀನು ಬೇರು ಸಹಿತವಾಗಿ ಕಿತ್ತುಕೊಂಡು ಹೋಗು, ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನ ಕೇಳುವುದಿಲ್ಲ. ಅಪೋಸ್ತಲರು ಬಂದು ಯೇಸು ಸ್ವಾಮಿ ಪಾದಪೀಠದಲ್ಲಿ ಕೇಳ್ತಾ ಇದ್ದಾರೆ, ನಮ್ಮ ನಂಬಿಕೆಯನ್ನು ಹೆಚ್ಚಿಸು. ಅಂದರೆ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ನಂಬಿಕೆಯನ್ನು, ಯೇಸು ಸ್ವಾಮಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸುವಂಥವರಾಗಿದ್ದಾರೆ. ಯಾಕೆ ಅಪೋಸ್ತಲರು ಆ ರೀತಿಯಾದ ಆ ಪ್ರಾರ್ಥನೆಯನ್ನು ಯೇಸು ಸ್ವಾಮಿಯ ಬಳಿಯಲ್ಲಿ ಮಾಡ್ತಾ ಇದ್ದಾರೆ ಅಥವಾ ಕೇಳಿಕೊಳ್ತಾ ಇದ್ದಾರೆ ಅಂದರೆ, ನಾವು ಮತ್ತಾಯನು ಬರೆದ ಸುವಾರ್ತೆ ಅದರ 17ನೇ ಅಧ್ಯಾಯದ 15ನೇ ವಚನದಿಂದ ನಾವು ಓದಿಕೊಳ್ಳೋದಾದರೆ, ಸ್ವಾಮಿ ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನ, ಆಗಾಗ ಬೆಂಕಿಯಲ್ಲಿ ಆಗಾಗ ನೀರಿನಲ್ಲಿ ಬೀಳುತ್ತಿರುವನು. ಅವನು ನಿನ್ನ ಶಿಷ್ಯರ ಬಳಿಗೆ ಕರಕೊಂಡು ಬಂದೇನೆಂದು ಅಂದರೆ ಅವನಿಗೆ ವಾಸಿ ಮಾಡುವುದಕ್ಕೆ ಅವರಿಂದ ಆಗದೆ ಹೋಯಿತೆಂದು ಅಂದನು. ಅದಕ್ಕೆ ಯೇಸು, ಎಲೆ ನಂಬಿಕೆಯಿಲ್ಲದ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನಗಳ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕ್ಕೊಂಡು ಬನ್ನಿರಿ ಅಂದನು. ಯೇಸು ಅವನನ್ನು ಗದರಿಸಲು ಆ ದೆವ್ವವು ಬಿಟ್ಟು ಹೋಯಿತು.
ಆ ಕ್ಷಣವೇ ಆ ಹುಡುಗನಿಗೆ ಸ್ವಸ್ಥವಾಯಿತು. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ಇಲ್ಲಿ ಯೇಸು ಸ್ವಾಮಿಯ ಶಿಷ್ಯರು ಯಾಕೆ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡ ರೀತಿಯಲ್ಲಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂಬುದಾಗಿ ಕೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಒಂದು ಮೂರ್ಛಾ ರೋಗಿಯನ್ನ ಇವರಿಂದ ಏನಾಗಿಲ್ಲ ಅಂದರೆ ಸ್ವಸ್ಥಪಡಿಸ್ಲಿಕ್ಕೆ ಆಗಿಲ್ಲ. ಯಾಕೆ ನಮ್ಮ ಕೈಯಲ್ಲಿ ಸ್ವಸ್ಥಪಡಿಸ್ಲಿಕ್ಕೆ ಆಗಿಲ್ಲ, ಗುಣಪಡಿಸ್ಲಿಕ್ಕೆ ಆಗಿಲ್ಲ, ಆ ದೆವ್ವನ ಬಿಡಿಸ್ಲಿಕ್ಕೆ ಆಗಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹತ್ರ ಪ್ರಶ್ನೆ ಮಾಡಿದಾಗ ಯೇಸು ಸ್ವಾಮಿ ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ನಂಬಿಕೆ ಇಲ್ಲದ ಮೂರ್ಖ ಸಂತಾನವೇ, ಅಂದರೆ ನಿಮ್ಮಲ್ಲಿ ನಂಬಿಕೆ ಇಲ್ಲ ಎಂಬುದಾಗಿ ಹೇಳೋದನ್ನ ನಾವು ನೋಡ್ತೀವಿ. ಆದರೆ ಯೇಸು ಸ್ವಾಮಿ ಏಕಾಂತವಾಗಿ ಅವರ ಬಳಿಯಲ್ಲಿ ಬಂದು ಶಿಷ್ಯರು ಕೇಳಿದಾಗ ಕರೆಕ್ಟಾದ ಉತ್ತರವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಏನಂದ್ರೆ, ನಿಮ್ಮೊಳಗಡೆ ನಂಬಿಕೆ ಇಲ್ಲ ಅಂತಲ್ಲ, ಆದರೆ ನಿಮ್ಮ ನಂಬಿಕೆ ಏನಾಗಿದೆ ಅಂದರೆ ಕಡಿಮೆ ಆಗಿದೆ. ಅದ್ರ 20ನೇ ವಚನದಲ್ಲಿ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ ಎಂಬುದಾಗಿ. ಅಂದರೆ ಅವ್ರಿಗೆ ನಂಬಿಕೆ ಇತ್ತು. ಒಂದು ಬಾರಿ ಅವರು ಪ್ರಯತ್ನ ಪಟ್ಟರು, ನಂಬಿಕೆ ಸ್ವಲ್ಪ ಕಡಿಮೆ ಆಯಿತು. ಇನ್ನೊಂದು ಸಾರಿ ಪ್ರಯತ್ನ ಪಟ್ಟರು, ಇನ್ನೂ ಕಡಿಮೆ ಆಯಿತು. ಹಿಂಗೆ ಪ್ರಯತ್ನ ಪಡ್ತಾ ಬರುವಾಗಲೇ ಅವರ ನಂಬಿಕೆ ಏನಾಯ್ತು ಅಂದರೆ ಕುಂದಿ ಹೋಯಿತು, ಕಡಿಮೆ ಆಯಿತು. ಅದಕ್ಕೆ ಯೇಸು ಸ್ವಾಮಿಯ ಬಳಿಯಲ್ಲಿ ಶಿಷ್ಯರು ಕೇಳ್ತಾ ಇದ್ದಾರೆ, ನಮ್ಮ ನಂಬಿಕೆಯನ್ನ ಹೆಚ್ಚಿಸಿ ಸ್ವಾಮಿ, ನಮ್ಮ ನಂಬಿಕೆಯನ್ನು ಹೆಚ್ಚಿಸಿ ಎಂಬುದಾಗಿ. ಅದರಿಂದ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ನಂಬಿಕೆ ಅನ್ನುವಂಥದ್ದು ಹೆಚ್ಚಾಗುವಂಥದ್ದಾಗಿರ್ತದೆ. ಪ್ರತಿನಿತ್ಯ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ, ಪ್ರಾರ್ಥನೆ ಪ್ರಯೋಜನಗಳೇನೆಂದರೆ, ಒಂದನೇದಾಗಿ ದೇವರು ನಮಗೆ ಮಾರ್ಗದರ್ಶನವನ್ನು ಕೊಡ್ತಾರೆ. ಎರಡನೇದಾಗಿ ನಾವು ನೋಡಿಕೊಂಡಿದ್ದೇವೆ, ನಮ್ಮ ನಂಬಿಕೆ ಹೆಚ್ಚಾಗುವಂಥದ್ದಾಗಿರ್ತದೆ. ಯೇಸು ಸ್ವಾಮಿಯ ವಿಷಯದಲ್ಲಿರುವ ನಂಬಿಕೆ ಪ್ರತಿದಿನ ನಾವು ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ಅದು ಹೆಚ್ಚುವಂಥದ್ದಾಗಿರ್ತದೆ. ಹೆಚ್ಚು ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ನಮ್ಮ ನಂಬಿಕೆ ಮೂಲಕ ಸಾಧ್ಯವಾಗ್ತದೆ. ಯಾಕೆಂದರೆ ನಾವು ನೋಡಿದ್ದೇವೆ, ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸ್ಲಿಕ್ಕಾಗಲ್ಲ, ನಂಬಿಕೆ ಇಲ್ಲದೆ ದೇವರ ಇಷ್ಟವನ್ನ ಮಾಡ್ಲಿಕ್ಕಾಗಲ್ಲ, ನಂಬಿಕೆ ಇಲ್ಲದೆ ನಾವು ದೇವರಿಂದ ಅದ್ಭುತಗಳನ್ನು ಹೊಂದಿಕೊಳ್ಳಿಕ್ಕಾಗಲ್ಲ, ನಂಬಿಕೆ ಇಲ್ಲದೆ ದೇವರಿಗೆ ನಾವು ಮೆಚ್ಚುಗೆ ಉಳ್ಳವರಾಗಿ ಜೀವಿಸ್ಲಿಕ್ಕೆ ಎಂದಿಗೂ ಆಗೋದಿಲ್ಲ. ನಂಬಿಕೆ ಇಲ್ಲದೆ ನಾವು ಪರಲೋಕ ಕೂಡ ಹೋಗೋದಿಲ್ಲ. ಒಂದು ಹಾಡಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಹಾಡುಗಾರನು ಈ ರೀತಿಯಾಗಿ ಆಡಿದೆ, ನಂಬಿಕೆ ಇಲ್ಲದವರು ಸೇರಲಾರರು ಆ ದೇಶಕ್ಕೆ. ನಂಬಿಕೆ ಇಲ್ಲದವರು ಸೇರೋದಿಲ್ಲ ಯಾವುದಕ್ಕೆ? ಪರಲೋಕದಲ್ಲಿ ಅವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ನಂಬಿಕೆ ಇಲ್ಲದವರು. ನಾವು ನಂಬಬೇಕು, ನಮ್ಮ ನಂಬಿಕೆ ಪ್ರತಿನಿತ್ಯ ಹೆಚ್ಚಾಗುವಂಥದ್ದಾಗಿರಬೇಕು. ಯೇಸು ಸ್ವಾಮಿಯ ಆ ಬರೋಣವನ್ನು ಅತಿ ಬೇಗನೆ ಬರ್ತಾನೆ ಎಂಬುದಾಗಿ ನಾವು ನಂಬಬೇಕು. ಆತನೊಂದಿಗೆ ನಾವು ಎತ್ತಲ್ಪಡ್ತೇವೆ, ಆತನೊಂದಿಗೆ ಸೇರಿಸಲ್ಪಡ್ತೇವೆ ಎಂಬುದಾಗಿ ನಾವು ನಂಬಬೇಕು. ಪ್ರತಿಯೊಂದು ವಿಷಯಗಳಲ್ಲಿ ಕೂಡ ನಂಬಿಕೆ ಅನ್ನುವಂಥದ್ದು ತುಂಬ ಅಮೂಲ್ಯವಾದಂಥದ್ದಾಗಿದೆ. ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ನಂಬಿಕೆ ಪ್ರತಿ ಗಳಿಗೆಯಲ್ಲಿ, ಪ್ರತಿ ಕ್ಷಣದಲ್ಲಿ ಹೆಚ್ಚಾಗುವಂಥದ್ದಾಗಿರ್ತದೆ. ನಮ್ಮ ನಂಬಿಕೆ ಹೆಚ್ಚಾಗುವಾಗ ನಮಗೆ ಸಿಕ್ಕೋ ಲಾಭ ಏನಂದರೆ, ಅನೇಕ ಅದ್ಭುತಗಳನ್ನು, ಅನೇಕ ಬಿಡುಗಡೆಗಳನ್ನು, ಅನೇಕ ದೇವರ ಮಹಿಮೆವಾದ ಕಾರ್ಯಗಳನ್ನು ನಾವು ನೋಡ್ಬೋದು. ನಮ್ಮಿಂದ ಅನೇಕರಿಗೆ ಸೌಖ್ಯ ಉಂಟಾಗ್ತದೆ. ಅನೇಕರು ನಮಗಾಗಿ ಪ್ರಾರ್ಥನೆ ಮಾಡುವಾಗ ಅನೇಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೇವೆ. ನಂಬಿಕೆ ನಮ್ಮ ಜೀವಿತದಲ್ಲಿ ಪ್ರತಿನಿತ್ಯ ಪ್ರಾರ್ಥನೆಯಲ್ಲಿ ಅದು ಹೆಚ್ಚಾಗುವಂಥದ್ದಾಗಿರ್ತದೆ. ಮೂರನೇದಾಗಿ ನಾವು ಪ್ರತಿನಿತ್ಯ ಯಾಕೆ ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆ ಪ್ರಯೋಜನಗಳೇನೆಂದರೆ, ಅನೇಕ ಬಂಧನಗಳನ್ನು ನಾವು ಪ್ರಾರ್ಥನೆಯ ಮೂಲಕವಾಗಿ ಬಿಚ್ಚಬಹುದು. ಅನೇಕ ಬಂಧನಗಳು ನಮ್ಮ ಜೀವಿತದಲ್ಲಿ ಬಿಚ್ಚಲ್ಪಡುವಂಥದ್ದಾಗಿರ್ತದೆ. ನಾವು ಪ್ರಾರ್ಥನೆ ಮಾಡ್ತಾ, ಸ್ತುತಿಗಳನ್ನು ಮಾಡ್ತಾ, ದೇವರಿಗೆ ಮಹಿಮೆ ಸಲ್ಲಿಸ್ತಾ ಇರುವಾಗ ನಾವು ಏನಾಗ್ತೀವಿ ಅಂದರೆ, ಅನೇಕ ಬಂಧನಗಳಿಂದ ಬಿಚ್ಚಲ್ಪಟ್ಟವರಾಗಿ ಮಾರ್ಪಡ್ತೇವೆ. ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನು ಅನೇಕ ವಿಧದಲ್ಲಿ ಅನೇಕ ಕಾರ್ಯಗಳು ಬಂಧಿಸಿರ್ತೇವೆ, ಅನೇಕ ವಿಷಯಗಳಲ್ಲಿ ನಾವು ಬಂಧಿತರಾಗಿರ್ತೇವೆ. ಇವೆಲ್ಲ ವಿಷಯಗಳಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಬೇಕಂದ್ರೆ ನಾವು ಪ್ರಾರ್ಥನೆಯನ್ನು ಮಾಡಬೇಕು. ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯ 25ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. 16 ಅದರ 25ನೇ ವಚನದಲ್ಲಿ, ಮಧ್ಯರಾತ್ರಿಯಲ್ಲಿ ಪೌಲ ಸೀಲರು ಪ್ರಾರ್ಥನೆ ಮಾಡುವವರಾಗಿ ದೇವರಿಗೆ ಸ್ತುತಿ ಪದಗಳನ್ನು ಆಡುತ್ತಿದ್ದರು. ಸೆರೆಮನೆಯಲ್ಲಿದ್ದವರು ಲಕ್ಷ್ಯವಿಟ್ಟು ಕೇಳುತ್ತಿದ್ದರು. ಅಕಸ್ಮಿತವಾಗಿ ಮಹಾಭೂಕಂಪ ಉಂಟಾಯಿತು. ಸೆರೆಮನೆಯ ಅಸ್ಥಿವಾರಗಳು ಕದಲಿದವು. ಅದೇ ಕ್ಷಣದಲ್ಲಿ ಕದಗಳೆಲ್ಲ ತೆರೆದವು, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು ಎಂಬುದಾಗಿ ನಾವಲ್ಲಿ ಓದಿಕೊಳ್ತೇವೆ. 25-26ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ, ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. ಅಂದರೆ ಪೌಲ ಸೀಲರು ಪ್ರಾರ್ಥನೆ ಮಾಡುವಾಗ ಅವರಲ್ಲಿದ್ದಂಥ ಬೇಡಿಗಳು, ಅವರೊಂದಿಗಿದ್ದಂಥ ಬೇಡಿಗಳು ಕೂಡ ಕಳಚಿ ಬೀಳುವಂಥದ್ದಾಗಿರ್ತದೆ. ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುವಾಗ ನೀವಿಗೆ ತಿಳಿಯದ ರೀತಿಯಲ್ಲಿ
ನಿಮ್ಮೊಳಗಡೆ ಬಂಧಿಸಿರುವಂಥ ಅನೇಕ ಬಂಧನಗಳು ಬಿಚ್ಚಲ್ಪಡ್ತದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಪಾರಂಪರಿಕವಾಗಿ ಯಾವುದಾದ್ರೂ ನಿಮ್ಮನ್ನು ಬಂಧನದಲ್ಲಿ ಇರಿಸಿರ್ಬೋದು. ನೋಡ್ರಿ, ಅನೇಕರಿಗೆ ರೋಗದ ಬಂಧನೆ, ರೋಗ ಬಿಟ್ಟು ಹೋಗೋದೇ ಇಲ್ಲ, ರೋಗದ ಕ್ರಿಯೆಗಳಿರ್ತದೆ, ರೋಗ ಯಾವುದು ಅಂತ ಕಂಡುಹಿಡಿಯಲಿಕ್ಕಾಗಲ್ಲ, ರೋಗದ ಬಂಧನಗಳು. ಅನೇಕರಿಗೆ ಪಾರಂಪರಿಕವಾದ ಶಾಪಗಳು, ಮರಣ ಬರುವಂಥದ್ದು, ಅನೇಕರನ್ನ ಅವರ ಆಯುಷ್ಕಾಲ ಮುಗಿಯೋಕ್ಕಿಂತ ಮುಂಚೆನೆ ಮರಣಕ್ಕೆ ನಡೆಸುವಂಥ ಬಂಧನಗಳು, ಅನೇಕರಿಗೆ ಡಿಪ್ರೆಷನ್, ಚಿಂತೆ ಎಂಬ ಬಂಧನ, ಯಾವುದರ ಕುರಿತು ಎಲ್ಲದರ ಕುರಿತು ಚಿಂತೆ ಮಾಡಿ ಮಾಡಿ ಒಂದು ಬಂಧನಕ್ಕೆ ಸಿಕ್ಕಿಕೊಳ್ತಾರೆ. ಅನೇಕರು ಸಾಲ ಎಂಬ ಬಂಧನದಲ್ಲಿದ್ದಾರೆ. ಈಗ ಸಾಲ ಎಂಬ ಬಂಧನ ಅನೇಕರನ್ನ ಕೌಂಚ್ಕೊಂಡ್ಬಿಟ್ಟಿದೆ ಈ ದಿನಗಳಲ್ಲಿ. ಆದ್ರ ಬಂಧನಗಳು, ಅನೇಕರು ಪಾಪದ ಬಂಧನದಲ್ಲಿದ್ದಾರೆ. ಪಾಪ ಮಾಡಿ ಮಾಡಿ ಪಾಪದಕ್ಕೆ ದಾಸರಾಗಿ ಪಾಪದಲ್ಲಿ ಒಳಗೊಂಡಿದ್ದಾರೆ. ಯೇಸು ಸ್ವಾಮಿಯನ್ನ ನಂಬ್ಕೊಂಡ್ರು ಕೂಡ ಪಾಪಕ್ಕೆ ಒಳಗೊಂಡಂತ ಅನೇಕ ಬಂಧನಗಳು ಅವರ ಜೀವಿತದಲ್ಲಿ ಇರ್ತಾರೆ. ಅನೇಕ ಬಂಧನಗಳಿಂದ ನಾವು ಬಿಡಿಸಲ್ಪಡ್ಬೇಕಂದ್ರೆ ನಮಗೆ ತಿಳಿಯದ ರೀತಿಯಲ್ಲಿ ಸೈತಾನನು ಅನೇಕ ವಿಧವಾದ ಬಂಧನಗಳನ್ನ ನಮ್ಮ ಜೀವಿತದಲ್ಲಿ ಹಾಕಿರ್ತಾನೆ. ಎಲ್ಲ ಆ ಬಂಧನಗಳು ಹೊಡೆಯಲ್ಪಡಬೇಕು, ಮುರಿಯಲ್ಪಡ್ಬೇಕಂದ್ರೆ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಯಾವಾಗೆಲ್ಲ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ನಾವು ಪ್ರಶ್ನೆ ಮಾಡೋದಾದ್ರೆ ಎಲ್ಲಾ ಸಮಯ ಪ್ರಾರ್ಥನೆ ಮಾಡಬೇಕು. ದಾನಿಯೇಲನು ಪ್ರತಿದಿನ 3 ಆವರ್ತಿ ಪ್ರಾರ್ಥಿಸಿದ, ದಾನಿಯೇಲನು 3 ಆವರ್ತಿ ಪ್ರಾರ್ಥಿಸಿದ, ದಾವೀದನು ದಿನಕ್ಕೆ 7 ಆವರ್ತಿ ಪ್ರಾರ್ಥಿಸಿದ. ಹಾಗಾದ್ರೆ ಬೆಳಿಗ್ಗೆ, ಸಂಜೆ, ಮಧ್ಯಾಹ್ನ, ರಾತ್ರಿ, ಮಧ್ಯರಾತ್ರಿಗಳಲ್ಲಿ ಕೂಡ ನಾವು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು. ಪ್ರಾರ್ಥನೆ ಮಾಡುವಾಗ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನ ದುಷ್ಟ ಶಕ್ತಿಯಾದಂಥ ಸೈತಾನನು ಅನೇಕ ವಿಧದಲ್ಲಿ ಬಂಧಿಸಿರ್ತಾನೆ. ರೋಗದಲ್ಲಿ, ಸಾಲದಲ್ಲಿ, ಅನೇಕ ಗಲಿಬಿಲಿಯಲ್ಲಿ, ಕೆಲಸದ ಒತ್ತಡಗಳಲ್ಲಿ, ಯೇಸು ಸ್ವಾಮಿಯ ಬಳಿಗೆ ಬರದ ಹಾಗೆ, ಆರಾಧನೆಗೆ ಹೋಗದ ಹಾಗೆ, ಪ್ರಾರ್ಥನೆ ಮಾಡದ ಹಾಗೆ ಅನೇಕ ವಿಷಯಗಳಲ್ಲಿ ಬಂಧಿಸಿರ್ತಾನೆ. ಅದೆಲ್ಲ ಬಂಧನಗಳು ನಮ್ಮಲ್ಲಿ ಬಿಚ್ಚಲ್ಪಡ್ತದೆ. ನಮ್ಮ ಜೊತೆಯಲ್ಲಿರೋರಿಗೂ ಕೂಡ, ನಮ್ಮ ಕುಟುಂಬದಲ್ಲಿ ಕೂಡ ಕಟ್ಟಲ್ಪಟ್ಟ ಅನೇಕ ಬಂಧನಗಳು ಕೂಡ ಬಿಚ್ಚಲ್ಪಡ್ತದೆ. ಯಾವಾಗ ಅಂದ್ರೆ ನಾವು ಪ್ರಾರ್ಥನೆ ಮಾಡುವಾಗ, ಪ್ರಾರ್ಥನೆಯಲ್ಲಿ ಆಸಕ್ತರಾಗಿರುವಾಗ, ನಾವು ಹೆಚ್ಚು ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವಾಗ. ಅದರಿಂದಲೇ ಪ್ರತಿದಿನ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು? ಪ್ರಾರ್ಥನೆಯ ಪ್ರಯೋಜನಗಳೇನೆಂದ್ರೆ, ಒಂದನೇದಾಗಿ ದೇವ್ರ ಮಾರ್ಗದರ್ಶನ ಕೊಡ್ತಾರೆ, ಎರಡನೇದಾಗಿ ನಮ್ಮ ನಂಬಿಕೆಯನ್ನು ದೇವ್ರು ಹೆಚ್ಚಿಸ್ತಾರೆ, ಮೂರನೇದಾಗಿ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ನಮ್ಮನ್ನ ಬಂಧಿಸಿರುವ ಸಕಲ ಬಂಧನಗಳಿಂದ ನಾವೇನ್ ಮಾಡ್ತೇವೆ? ಬಿಡಿಸಲ್ಪಡ್ತೇವೆ, ಬಿಡುಗಡೆಯನ್ನು ಹೊಂದಿಕೊಳ್ತೇವೆ. ಅದರಿಂದ ಪ್ರಾರ್ಥನೆ ಮಾಡೋಣ, ಪ್ರತಿನಿತ್ಯ ಪ್ರಾರ್ಥನೆ ಮಾಡೋಣ. ದೇವರು ನಮ್ಮ ಜೀವಿತದಲ್ಲಿ ಯಾವೆಲ್ಲ ಬಂಧನಗಳಿದೆಯೋ ಅದೆಲ್ಲದರಿಂದ ದೇವರು ನಮ್ಮನ್ನ ಬಿಡಿಸ್ತಾನೆ. ಎರಡನೇದಾಗಿ ನಮಗೆ ಕೇಡು ಆಗದ ಹಾಗೆ ದೇವರು ನಮ್ಮನ್ನು ತಡೆದು ಮುನ್ನಡೆಸೋನಾಗಿದ್ದಾನೆ. ಯಾಕೋಬನು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸಿದ್ರಿಂದ ತನ್ನ ಜೀವಿತವನ್ನ ನಾಶ ಮಾಡಿ ಕೇಡು ಮಾಡಲಿಕ್ಕೆ ಬಂದಂತ ತನ್ನ ಮಾವನಾದಂಥ ಲಾಬಾನನಿಗೆ ದೇವರು ಏನ್ ಮಾಡ್ತಾ ಇದ್ದಾರೆ? ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಲಾಬಾನನೇ, ನನ್ನ ದಾಸನಾದಂಥ ಯಾಕೋಬನಿಗೆ ಏನು ಅನ್ಬೇಡ, ಅವನಿಗೇನು ಕೇಡು ಮಾಡಬೇಡ ಎಂಬುದಾಗಿ ಯಾಕೋಬನು ಪ್ರಾರ್ಥನೆ ಮಾಡಿದಾಗ ಅವನಿಗಾಗುವಂಥ ಕೇಡನ್ನ ದೇವರು ತಡೆದದ್ದನ್ನು ನಾವು ನೋಡ್ತೇವೆ. ನಂತರ ಆ ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಲ್ಪಟ್ಟಾಗ ಸಿಂಹಗಳು ಕೂಡ ಯಾವ ಹಾನಿ ಮಾಡದ ರೀತಿಯಲ್ಲಿ ಸಿಂಹದ ಬಾಯಿಗಳನ್ನ ದೇವರು ಕಟ್ಟಿದ್ದನ್ನ ನಾವು ನೋಡ್ತೇವೆ. ಶದ್ರಕ್, ಮೇಷಕ್, ಅಬೇದನವರು ದೇವರಲ್ಲಿ ನಂಬಿಕೆಯಿಂದ ನಿಂತದ್ರಿಂದ ಅವರಿಗೆ ಬೆಂಕಿಯು ಕೂಡ ಸುಡದ ರೀತಿಯಲ್ಲಿ ದೇವರು ಅವರನ್ನ ಕಾಪಾಡಿದ್ದನ್ನು ನಾವು ನೋಡ್ತೇವೆ. ಬೆಂಕಿಯ ಬಲವು ಕೂಡ ಅವರನ್ನ ಏನು ತಟ್ಟದ ರೀತಿಯಲ್ಲಿ ಅವರನ್ನ ಬಿಡಿಸಿದ್ದನ್ನು ನಾವು ನೋಡ್ತೇವೆ. ಹಾಗಾದ್ರೆ ಪ್ರಿಯರೇ, ನೀವು ಪ್ರಾರ್ಥನೆ ಮಾಡುವಾಗ ಸಿಂಹದ ಉಪಾದಿಯಲ್ಲಿ ನಿಮ್ಮನ್ನು ಆವರಿಸಿಕೊಂಡು ನಾಶ ಮಾಡಲಿಕ್ಕೆ ಬರುವ ಅನೇಕರ ಬಾಯಿಯನ್ನ ದೇವರು ಕಟ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ಬೆಂಕಿಯ ಪಾದಿಯಲ್ಲಿ ನಿಮ್ಮನ್ನ ಇಲ್ಲದ ಹಾಗೆ ಮಾಡಲಿಕ್ಕೆ, ಸುಡ್ಲಿಕ್ಕೆ ಬರುವಂತ ಅನೇಕ ಬೆಂಕಿಮಯವಾದ ಶೋಧನೆಗಳಿಂದ ದೇವರು ನಿಮ್ಮನ್ನು ತಪ್ಪಿಸ್ತಾರೆ. ನೀವು ಪ್ರಾರ್ಥನೆ ಮಾಡುವಾಗ ಅನೇಕ ಬಂಧನಗಳು, ಅನೇಕ ಬೇಡಿಗಳು ಬಿಚ್ಚಲ್ಪಡ್ತಾರೆ. ಅನೇಕರು ಯೇಸು ಸ್ವಾಮಿಯ ಕಡೆಗೆ ಬರುವವರಾಗಿರ್ತಾರೆ. ನೀವು ಮೊಣಕಾಲೂರು ನಿಮ್ಮ ದೇಶಕ್ಕಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಕುಟುಂಬದ ರಕ್ಷಣೆಗಾಗಿ, ನಿಮ್ಮ ಸಂಬಂಧಿಕರಿಗಾಗಿ, ನಿಮ್ಮ ಸ್ನೇಹಿತರಿಗಾಗಿ ನೀವು ಪ್ರಾರ್ಥಿಸುವಾಗಲೇ ದೇವರು ಅವರಿಗೆ ಇದ್ದಂಥ, ಅವರಿಗೆಲ್ಲ ಹಾಕಲ್ಪಟ್ಟ ಅನೇಕ ಬೇಡಿಗಳನ್ನು ಬಿಚ್ಚಿ ಅವರನ್ನು ಸ್ವತಂತ್ರರಾಗಿ ಮಾರ್ಪಡಿಸುವವರಾಗಿದೆ. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಇರುವ ಸ್ಥಳಗಳಲ್ಲೇ ಪ್ರಾರ್ಥನೆ ಮಾಡೋಣ. ಪ್ರತಿದಿನ ಯಾಕೆ ನಾವು ಪ್ರಾರ್ಥನೆ ಮಾಡಬೇಕು, ಪ್ರಾರ್ಥನೆಯ ಪ್ರಯೋಜನಗಳೇನೆಂಬುದಾಗಿ ಈಗ ಧ್ಯಾನಿಸಿದ್ದೇವೆ. ಪ್ರಾರ್ಥನೆ ಪ್ರತಿನಿತ್ಯ ಯಾಕೆ ಮಾಡಬೇಕಂದ್ರೆ ದೇವರ ಮಾರ್ಗದರ್ಶನವನ್ನು ನಾವು ಹೊಂದಿಕೊಳ್ಳಿಕ್ಕಾಗಿ, ಎರಡನೇದಾಗಿ ನಮ್ಮ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ, ಮೂರನೇದಾಗಿ ನಮಗೆ ಮುಂದೆ ಬರುವ ಕೇಡುಗಳನ್ನು, ದೇವರಿಂದ ತಡೆಗಳನ್ನು ನೀಗಿಸಲ್ಪಟ್ಟು ದೇವರಿಂದ ಅನೇಕ ಬಂಧನಗಳನ್ನು ನಮ್ಮ ಜೀವಿತದಲ್ಲಿ ದೇವರು ಬಿಡುಗಡೆ ಮಾಡಲಿಕ್ಕಾಗಿ, ನಮ್ಮನ್ನು ಬಂಧಿಸಲ್ಪಟ್ಟ ಅನೇಕ ಕಾರ್ಯಗಳಿಂದ ದೇವರು ಬಿಡಿಸ್ಲಿಕ್ಕಾಗಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡಬೇಕು. ಇದೇ ಪ್ರಾರ್ಥನೆಯ ಪ್ರಯೋಜನಗಳಾಗಿದೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳು ನಿನ್ನ ಮಕ್ಕಳ ಹೃದಯದಲ್ಲಿ ಅಧಿಕವಾಗಿ ಕಾರ್ಯ ಮಾಡಲಿ. ಅನೇಕ ಬಂಧನಗಳಿಂದ ದೇವರೇ ಅವರು ಹೊರಬಂದು ಸ್ವತಂತ್ರರಾಗಿ ಜೀವಿಸಲಿಕ್ಕೆ ಕೃಪೆ ಕೊಡು. ಮಾರ್ಗದರ್ಶನವನ್ನ, ದೇವರ ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳಲಿ. ಅನೇಕ ಬಂಧನಗಳು ಅವರಲ್ಲಿ ಬಿಚ್ಚಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಕೇಳಲ್ಪಟ್ಟ ವಾಕ್ಯಗಳು ಅವರ ಜೀವಿತದಲ್ಲಿ ಅಧಿಕವಾಗಿ ಕಾರ್ಯ ಮಾಡಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯದ ಮೂಲಕ ನಿಮ್ಮನ್ನ
ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಈ ವಾಕ್ಯಗಳನ್ನು ಕೇಳಿಕಾಗಿ ನಿಮಗೆ ಗೊತ್ತಿರುವ ಎಲ್ಲ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಎಲ್ಲರಿಗೂ ಕಳಿಸಿಕೊಡಿ. ಅವರು ಕೂಡ ಕೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡುವ ಪ್ರಾರ್ಥನಾ ವೀರರಾಗಿ ಮಾರ್ಪಡಲಿ. ನಂತರವಾಗಿ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕ ಮಾಡಿ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಮತ್ತು ನಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ ಕೆಳಗೆ ಲಿಂಕನ್ನು ನಾವು ಕೊಟ್ಟಿದ್ದೇವೆ. ಆ ಲಿಂಕಿನ ಮೂಲಕ ನೀವು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಅದರ ಮೂಲಕ ನಮ್ಮ ಗೂಗಲ್ ಮೀಟಿನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ನೀವು ಪ್ರತಿನಿತ್ಯ ನಮ್ಮದು ಸಂಜೆ 7:30ಯಿಂದ 8:45 ಗಂಟೆ, ಮಧ್ಯರಾತ್ರಿ 3ರಿಂದ 4:15 ಗಂಟೆ, ಹಾಗೆ ಮಂಗಳವಾರ ಕುಟುಂಬಕ್ಕೆ 11ರಿಂದ 2 ಗಂಟೆ ಇಂಥ ಎಲ್ಲ ಪ್ರಾರ್ಥನೆಗಳಿಗೆ ನೀವು ಆ ವಾಟ್ಸಪ್ ಗ್ರೂಪಿನ ಮೂಲಕ ನೀವು ಜಾಯ್ನ್ ಆಗ್ಬೋದು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ಆಮೇನ್. ಆಮೇನ್.